ನಾವು ಹೆಣ್ಣಿನ ಬೆಳೆಸೋದಕ್ಕೆ ನಾವು ಪುರಾಣ ಆದ್ರ ಬದ್ಧವಾಗಿ ಬರೇ ನೀರು ಸಿಂಪಡಿಸಿದ್ಲು. ಇದು ಯಾವ ಪುರಾಣ? ನೀರು ಪುರಾಣ ಭಾಗ 9. ಹಾ ನೀರು ಸಿಂಪಡಿಸಿದ ಕಾಲಕ್ಕ ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಸಣ್ಣ ಕೂಸುಗಳಾದ್ರು ಸಣ್ಣ ಕೂಸುಗಳಾದ್ರು ಎದಿ ಹಾಲು ಕೊಟ್ಟು ಅವ್ರ ಹೊಟ್ಟೆ ತುಂಬಿಸಿದ್ಲು. ಎದಿ ಹಾಲು ಕೊಟ್ಟು ಹೊಟ್ಟೆ ತುಂಬಿಸಿದ್ಲು. ಹೌದೌದು. ಅವ್ರ 3 ಮಂದಿನ ಒಂದ ತೊಟ್ಲಾಗ ಹಾಕಿ ತೂಗಾಕ್ ಹತ್ತಳ. ಒಂದ ತೊಟ್ಲಾಗ ಹಾಕಿ ತೂಗಾಕ್ ಹತ್ತಳು. ಹೌದು. ಅವ್ರು ಬಾಂದ್ರ ನೋಡ್ರಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಬಂದ ಏನು ಮಾಡ್ಯಾರ? ಬಾಂಧ ಅವ್ರ ಗಾಂಡುಗಳು ಯಾಕೋ ನಮ್ಮ ಗಾಂಡುಗಳು ಇನ್ನ ಬರುವಾರು ತಡ ಆಗೈತಿ. ಎಬ್ಸಿದವ್ರು ನಾವ ಇವ್ರನ್ನ ಎಬ್ಸಿದವ್ರು ನಾವ. ಹೆಂಗಪ್ಪ ಅಂತ ಕೇಳಿದ್ರ ಮನುಷ್ಯದವ್ರು ಗಾಂಡುಗಳು ಹೋಗಿ ಟೈಮ್ ಬಾಳ ಆಗೈತಿ. ಇನ್ನ ಅವ್ರು ಬರ್ಲಿಲ್ಲ ಅಂತ ತಿಳ್ಕೊಂಡ ಗಾಂಡನ ಹುಡುಕ್ಯಾಡಕ ಬಂದ್ರಿ. ಇವ್ರು ಹುಡುಕ್ಯಾಡಕ ಬಂದಾಗ ಏನಾತ? ಹುಡುಕ್ಯಾಡಕ ಬಂದಾಗ ತೊಟ್ಲಾಗ ಕೂತ ಆಡ್ತಿದ್ರ. ನೀವು 3 ಒಂದ ನಮನಿ ಕೂಸಾಗಿದ್ದು. ತೊಟ್ಲಾಗ ಕೂತ 3 ಒಂದ ಆಗಿ ಕೆರೆದ ತೊಟ್ಲಾಗ ಕೂತ ಆಡ್ತಿದ್ರು. ಅವಾಗ ಬ್ರಹ್ಮಗ ಜನಿವಾರ ಇತ್ತು. ಬ್ರಹ್ಮಗ ಜನಿವಾರ ಇತ್ತ. ವಿಷ್ಣುಗ ವಿಭೂತಿ ಪಟ್ಟ ಇತ್ತ. ವಿಷ್ಣುಗೆ ವಿಭೂತಿ ಪಟ್ಟ ಇತ್ತ. ಶಿವಾಗ ವಿಭೂತಿ ಪಟ್ಟ ಇತ್ತ. ವಿಷ್ಣುಗ ಹರಿನಾಮ ಇತ್ತ. ಇವತ್ತಿನ 3 ಗುರ್ತ ಹಿಡ್ಕೊಂಡು ಅವ್ರವ್ರ ಗಾಂಡುಗಳನ್ನ ಕರ್ಕೊಂಡು ಹೋಗ್ಯಾರ ಅವರು. ನೋಡು ಅವಾಗ ಇದು ಸೃಷ್ಟಿ ಸ್ಥಿತಿ ಲಯ ಅನ್ನೋ ಹಂತದ ನಿಂತು ಹೋಗಿತ್ತ. ನೀ ಗಂಡ ಹಾಡೋ ಪುಂಡ. ಗಂಡ ಹಾಡೋ ಪುಂಡ ಸೃಷ್ಟಿ ಸ್ಥಿತಿ ಲಯ ನಿಂತು ಹೋದಾಗ ಏನ ನಿಮ್ಮ ಅಪ್ಪಗಳು ಮಾಡಿದ್ರು ಏನ ನಮ್ಮ ಮಾವುಗಳು ಮಾಡಿದ್ರು. ಅವಾಗ ಇದನ್ನ ಯಾರು ನಡೆಸಿದಾರ? ಹೆಂಗ್ರಿ ಹಿರಿಯರ? ಯಾರು ಮಾಡಿದ್ರು? ಎನ್ನುತ್ತಾನ ಯಾರು ಮಾಡಿದ್ರು? ಇವ್ರು ರಗಡ ಮಂದಿ ಶಾವೇರಿಕೆ ಹಾಡಿರ್ಬೇಕಂತ ಹಾಡೋರ್ಕರ ಇಂಥ ವಿಷಯ ಬಡಿಸಾಡಿಲ್ಲ. ಇವ್ರು ಬರೇ ಮ್ಯಾಗ ಬಿದ್ದಿ ತಳಗ ಬಿದ್ದಿ ಇದ್ರಾಗ ನಾ ಒಟ್ಟ ನಿನ್ ಮನಿಗೆ ಬಂದಿಲ್ಲ ಅಂತಂದ್ರು. ಯಾಕಂದ್ರೆ ನಾನೊಂದು ನೆನಪಾಯ್ತು. ಹೆಂಗ್ರಿ? ಹೌದಿಲ್ಲ? ಶಿವ ಬಂದನ ಚಾಂಗುನಿ ಮನಿ ತನಕ ಭಕ್ತಿ ಪರೀಕ್ಷೆ ಮಾಡಕ. ಶಿವ ಬಂದನ ಚಾಂಗುನಿ ಮನಿ ತನಕ ಭಕ್ತಿ ಪರೀಕ್ಷೆ ಮಾಡಕ. ಮುಪ್ಪಾನ ಮುದುಕಾಗಿ ಶಿವ ಇದ್ದವ ಚಾಂಗುನಿ ದೇವಿ ಮನಿ ಮುಂದೆ ಬಂದ. ಮನಿಗೆ ಬಂದ. ಯವ್ವ ನನಗ ಹಸುವಾಗ್ಯಾವ, 3 ದಿನ ಊಟ ಮಾಡಿಲ್ಲ. ಊಟಕ್ಕೆ ಕೊಡಂತೇಳಿ ಶಿವ ಕೇಳಿದಾಗ ಚಾಂಗುನಿನ ಬಂದ ಕೇಳ್ತಾನ. ಒಳಗ ಬರ್ರಿ ಮಾತ್ಮರಂತೆ ಕರ್ಕೊಂಡು ಹೋದ. ಬಡಗಿ ಹಿಡ್ಕೊಂಡು ನಡಗತಿದ್ವು ಪರಮಾತ್ಮ. ಅವಾಗ ಆಕಿ ಊಟ ಕೊಡುವಾಗ ಹೇಳಿದವು ಏನಂತ್ರಿ? ನಿನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಇವತ್ತು ನಿನ್ನ ಮಗನ ಕಡದ ನೀ ಅಡಿಗೆ ಮಾಡಿದ್ರ ಇಂತ ಊಟ ನಾವು ಉಣ್ಣಂಗಿಲ್ಲ. ಮಗನ ಕಡದ ಅಡಿಗೆ ಮಾಡಿದ್ರ ನಾ ಊಟ ಮಾಡ್ತಾನ ಅಂದ. ಶಿವ ಹೇಳಿದ. ಒಳಗ್ ಗಂಡ ಹೆಂಡತಿ ಅವರು ವಿಚಾರ ಮಾಡಕತ್ರು. ನಾವು ಮಾತ್ಮರು ಸೇವಾ ಮಾಡೋರು. ನಮ್ಮ ಮನಿಗೆ ಅತಿಥಿಯಾಗಿ ಶಿವ ಬಂದಾನ. ಯಾವ್ದೋ ಒಂದು ವೇಷಧಾರಣ ಮಾಡ್ಕೊಂಡು ಬಂದಾನ. ಹೌದಿಲ್ಲ? ಇವತ್ತು ಏನ್ ವಿಚಾರ ಮಾಡೋದು ಬೇಡ. ಹೆಂಡತಿಗೆ ಹೇಳಿದವ. ಶಿವ ಏನ್ ಹೇಳ್ಯಾನ? ಹೊಟ್ಟಿಲಿ ಹುಟ್ಟಿದ ಮಗನ ಕಡಿಬೇಕಂದಾಗ ವಚನ ಕೊಟ್ಟಳ, ನೀ ಬೇಡಿದ ಕೊಡ್ತಾನತ್ತ. ಅವಾಗ ತನ್ನ ಮಗನನ್ನ ಪ್ರಾಣವನ್ನ ತೆಗೆದಳು. ಅವಾಗ ಏನಪ್ಪಾ ಅಂತಂದ್ರ ಅಡಿಗೆಲ್ಲ ಚಾಲು ಆಯ್ತು. ಹೌದಿಲ್ಲ? ಅವಾಗ ಏನಪ್ಪಾ ಅಂತಂದ್ರ ಶಿವಗ ಏನಪ್ಪಾ ಅಂತಂದ್ರ ಅಡಿಗೆ ತಯಾರಾಗೈತಿ, ಊಟ ಮಾಡಂದಾಗ ಕರೆದಾಗ ನನಗಿದು ಬೇಡ, ಇದು ಬೇಡ, ನಿನ್ನ ಮಗನ ತಲಿ ಕುಟ್ಟಿ ಚಟ್ನಿ ಮಾಡಿ ಕೊಡ್ಬೇಕು ನನಗ ಅಂದಾಗ ನಾ ಊಟಕ್ಕೆ ಕೊಂಡಿರ್ತೀನ. ಅಂದಾಗ ಊಟ ಕುಂತಾನ ಅಂತ ಹೇಳಿದ. ತಾಯಿ ಕಣ್ಣೀರ್ ಹಾಕೋತೇನಪ್ಪಾ ಅಂತಂದ್ರ ಹಂಗ ಒಣಕಿಲೆ ತಗೊಂಡು ತಲಿ ಮುಚ್ಚಿಟ್ಟಿದ್ಲು. ಮಾರಿ ನೋಡ್ಕೆರಿಂದ ಅಳಬೇಕಂತ ಹೇಳಿ ತಿಳ್ಕೊಂಡು ಇವು ಭಿಕ್ಷುಕ ಬಂದ ಕೆಸಿಂದ ಅದನ್ನು ತಲಿನೂ ಕುಟ್ಟಂದಲ್ಲ. ಕುಟ್ಟಂತ ಹೇಳಿದಾಗ ಒಳ್ಳಾಗ ತಲಿ ಹಾಕಿ ಕುಟ್ಟಬೇಕಾದ್ರ ಸಾಕಷ್ಟು ಕಣ್ಣೀರ ತಾಯಿ ಹರಿತಿದ್ದು. ಆದ್ರೂ ಸಹಿತ ಚಟ್ನಿ ಕುಟ್ಟಿ ಊಟಕ್ಕೆ ಹಾಕ್ಯಾಳ. ನಾ ಹಂಗ ಊಟ ಮಾಡಂಗಿಲ್ಲ, ಮಕ್ಕಳು ಇಲ್ಲದ ಮನೆಯಾಗ ನಾ ಊಟ ಮಾಡಂಗಿಲ್ಲ ಅಂತ ಹೇಳಿಕೆರಿಂದ ರೆಡಿ ಆಗದ. ಪರಮಾತ್ಮ ಉಣ್ಣತ್ ಹೇಳಿದಾಗ ಅವಾಗ ಹೇಳಿದವ್ ಮಕ್ಕಳು ಇಲ್ದವ್ರ ಮನ್ಯಾಗ ನಾವು ಊಟ ಮಾಡಂಗಿಲ್ಲ. ನೋಡಿ ಎಲ್ಲ ವಿಚಾರ ಮಾಡುವಂತ ವಿಷಯದ ಮಾತ ಹೇಳಿದ್ರು ಮೈ ಎಲ್ಲ ಜೂಮ್ ಅಂತ. ಪೈಲಾರೆ ಹುಟ್ಟಿದ ಮಗನ ಕಡಿ ಅಂತ ಹೇಳಿದವು ಅವನ ಮಕ್ಕಳಿಲ್ದ ಮನ್ಯಾಗ ನಾವು ಊಟ ಮಾಡಂಗಿಲ್ಲ ಅಂತ ಹೇಳಿದವನು ಶಿವನ. ತಾಯಿಗೆ ಎಷ್ಟು ತ್ರಾಸ ಆಗಿರ್ಬೇಕ. ಹೌದಿಲ್ಲ? ಹೆತ್ತಂತ ಕರುಳು ಏನಪ್ಪಾ ಅಂತ ಕೇಳಿದ್ರೆ ಇವತ್ತ ತಾಯಿಯ ತೂಕಕ್ಕಾಕಿ ಸಮ ಯಾರು ಆಗುಲ್ಲ ಅಂತೇಳಿ ಸೇದ ಶಾಸ್ತ್ರ ಹೇಳ್ಯಾವ. ಅವಾಗ ಹೇಳಿದವ್ ಹೆಂಗ್ರಿ? ಚಿಲ್ಲಾಳ ಅಂತೇಳಿ ನೀ ತಾಯಿ ಕೂಗು ನಿನ್ನ ಮಗ ಓಡಿ ಬರ್ತಾನಂತ ಹೇಳಿದವ ಶಿವ ಹೇಳಿದ. ಹೌದಿಲ್ಲ? ಭಕ್ತಿ ಪರೀಕ್ಷೆ ಮಾಡಾಕ ಬಂದ. ನೀವ ಭಕ್ತಿ ಪರೀಕ್ಷೆ ನಿಮ್ ಮನೆಗೆ ನಾವು ಬಂದಿಲ್ಲ ತಂದ ಮಾತಿಗೆ ಮಾಸ್ತರ್ನ ಇದನ್ನ ಹೇಳೀನಿ. ಅಲ್ಲಿ ಬಂದಿಲ್ಲ ಮತ್ತ. ಹೌದಿಲ್ಲ? ಅಲ್ಲಿ ಬಂದಾನ. ಅದಕ್ಕಾಗಿ ಏನಪ್ಪಾ ಅಂತ ಕೇಳಿದ್ರೆ ಹೆಂಗ್ರಿ? ಇವತ್ತ 3 ಲೋಕದ ಗಂಡ ಅರ್ಜುನ್ ಅನ್ಸ್ಕೊಂಡ್ರು ಕೂಡ ಅರ್ಜುನ್ ಏನಪ್ಪಾ ಅಂತ ಕೇಳಿದ್ರೆ ಹೆಂಗಸಾಗ್ಯಾನ. ಹೌದಿಲ್ಲ? ಇವತ್ತು ಅಖಿಲಾಂಡ ಕೋಟ್ ಬ್ರಹ್ಮಾಂಡ ನಾಯಕ ಪರಮಾತ್ಮ ಅಂತ ಇವ್ರು ಹೇಳ್ತಾರ. ಭೂಲೋಕಕ್ಕೆ ಪರಮಾತ್ಮ ಬರುವಾಗ
ತನ್ನ ಹೆಂಡತಿನ ಮತ್ತ ಮಕ್ಕಳನ್ನ ಯಾರ ಮನ್ಯಾಗ ಒತ್ತಿಟ್ಟು ಬಂದಾನ ಮುಂದಿನ ಪಾಯಕ್ಕೆ ಹೇಳ್ತಾರತ್ರೇನ 10 ವರ್ಷ ಹೇಳು ಅಲ್ಲ ಬೇಕಾದಾಗ ಚಾನ್ಸ್ ಇದೆ ನಾವೀಗ ಏನ್ ಕೇಳಿಲ್ಲ ಬೇಕಾದ್ರ ಕೇಳಿ ಹೇಳ್ಬೋದು ಅದಕ್ಕ ಇನ್ನೊಂದ್ 5 ನುಡಿ ಹಾಡ್ರ ಒಂದ್ ಚಾನ್ಸ್ ಕೊಟ್ಬಿಡ್ಲು ಮಾತು ಚಾನ್ಸ್ ಕೊಡ್ಬೇಕತಿ ಮುಳ್ಳಿನ ಹಂದಿಗೆ ಏರ ಅಂತರ ತಮ್ಮ ಹೇಳು ಯಾವ ಲೋತ್ಪನಾತು ತೇರಿ ಪೇಚ ಉಳದವು ಹಲ್ಲಿ ಹ್ಯಾಂಗ ಜಮತಾರೇತೋ ತೇರಿ ಪೇಚ ಉಳದವು ಹಲ್ಲಿ ಹ್ಯಾಂಗ ಜನ್ಮ ತಾನೇತೋ ಐಲ ದೇವಿಗೆ ಹಲ್ಲಿ ಅನಬೇಡ ಹೇಳು ಯಾವ ಲೋತ್ಪನಾತು ತೇರಿ ಪೇಚ ಉಳದವು ಹಲ್ಲಿ ಹೆಂಗ ಜನ್ಮ ತಾಳೇತು ಕ್ಲಾಸ ಎಂಬ ಪ್ರಾಣಿ ಹುಟ್ಟಿತು ಹೆಂಗ ಹೇಳು ಯಾವ ಲೋತ್ಪನಾತು ದಿಕ್ಕ ದಿಕ್ಕಿಗೆ ಯೋಗ ಕವಲ ಮಾಡರೆ ಬೈಲ ಕಡೆಗೆ ನವನಾದೇತು ದಿಕ್ಕ ದಿಕ್ಕಿಗೆ ಯೋಗ ಕವಲ ಮಾಡರೆ ಬೈಲ ಕಡೆಗೆ ನವನಾದೇತು ಇದಕ್ಕೆ ಜವಾಬ ಕೊಡತ್ತೇನಂತ ಯವನ ಗುರು ಸಾಥು ಅದ ಕುತ್ರ ಬರಲಿಲ್ಲ ಹಿಂಗೆ ಮನೆಗೆ ಮರೆಯಾದ ಹಾಗೆ ಅದ ಕುತ್ರ ಬರಲಿಲ್ಲ ಹಿಂಗೆ ಮನೆಗೆ ಮರೆಯಾದ ಹಾಗೆ ಗಂಡ ಗಬರು ಖಂಡಿತ ಹೇಳಿದ್ರ ಅಂತೀನಿ ಹವ ಗುಂಡಿ ಮೇಲೆ ಸುಣ್ಣ ನಿನಗ ವಿತಂಡ ಹಾಕಿದ್ರು ಗುಂಡಿ ಮೇಲೆ ಸುಣ್ಣ ನಿನಗ ವಿತಂಡ ಇದ ಮೊದಲಿನ ಪದ ತಮ್ಮ ಹುದಲಿನೊಳಗ ಹಾಯ್ಬ ಆಗುದಿಲ್ಲ ಅಂತ ಕೈ ಮುಗಿ ಕ್ಷಮೆ ಬರ್ತೀವಿ ನಿಮಗೆಂದ ಆಗುದಿಲ್ಲ ಅಂತ ಕೈ ಮುಗಿ ಕ್ಷಮೆ ಬರ್ತೀವಿ ನಿಮಗೆಂದ ಅಕ್ಕಲಕೋಟೆ ತಾಲೂಕ ಅಂದೇವಾಡಿ ಕವಿದಿರ ಇಕ್ಕಿದ ಭಾರತೀ ದೇವಿಯ ಆಶೀರ್ವಾದ ಮಿಕ್ಕಿದ ಭಾರತೀ ದೇವಿಯ ಆಶೀರ್ವಾದ ಬಾಲಕವೇ ರಾಜು ಕಾಸೆ ಮಂತರೋ ಬಾಲಕವೇ ರಾಜು ಕಾಸೆ ಮಂತರೋ ಬಾಲಕವೇ ರಾಜು ಕಾಸೆ ಮಂತ ಬರಚಾಡಿದ್ರ ಬಾಯಿ ಜಾಗದಲ್ಲ ಜಗತ್ತು ಹರದೇಶಿ ಹೋದಾಗ ತೆರೆಗೆ ಬೀದಿ ಹೋದಿನ ಕುಲಾಗಿ
ಕೇಳ್ಯಾನ ನೋಡ್ರಿ ಅವ್ ಹೆಂಗ ಬದನಿಕಾಯಿ ಮಾರ್ಯಾವ ಅವ್ನ್. ಏನ್ ಹೇಳ್ತಾನ ಸೂರ್ಯವ ತಾಳ ತಗೊಂಡ್ ಹೇಳತ್ ಬಸವನಲ್ಲ ಹೇಳ್ತಾನ ಕ್ವಾಣ ಬಸವನಲ್ಲ ಹೆಣ್ಣು ದೇವರಲ್ಲ ಆದ್ರ 18 ಮಹಾಪುರಾಣದಾಗ ಬರ್ದಿಟ್ಟಾರ ಹೆಂಗತಮ್ಮ ಯಾವ ದೇವರಾದರೂ ತಾಯಿಯ ತೂಕಕ್ಕ ಸರಿಯಲ್ಲ ಯಾವ ಗುರುವನಾದರೂ ತಾಯಿಯ ತೂಕಕ್ಕ ಸರಿಯಲ್ಲ ತಾಯಿನ ದೇವರ ತಳಿ ಸುತ್ತಿನ ಸಾರ್ತದ ಹೌದಿಲ್ಲ ಏನು ಮಾಡ್ರ ತಾಯಿ ಋಣ ಮುಟ್ಟತೈತಿ ನಮ್ಮ ಅವ್ವನ ಋಣ ನೀ ಮುಟ್ಟಿಸಿ ಹೋಗ ಹೌದು ಏನು ಮಾಡ್ರ ತಂದೆ ಋಣ ಮುಟ್ಟತೈತಿ ನಾ ಕೊಟ್ಟು ಹೋಗ್ತಾನೆ ಇವತ್ತು ಯಾರು ಇವ್ರಿಗೆ ಹೇಳಂದೆ ಅವ್ರಿಗೆ ನಿಮಗನ್ರಿ ಅವಾಗ ಕೇಳಕತ್ತದ ಹೌದಿಲ್ಲ ಅದಕ್ಕ ತಾಯಿ ಮೊದಲು ಪಾಠಶಾಲೆ ತಾಯಿ ಜನನಿ ಅಂತ ಹೇಳ್ಯಾರ ಆದ್ರೆ ಇಲ್ಲಿ ಸರ್ಗಳು ಕೂತಾರ ಅವ್ರು ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಕೋಚಿಂಗ್ ಕೊಟ್ಟಾರ ಹೌದಿಲ್ಲ 7 ವರ್ಷದ ನಂತರ ಈ ಸರ್ಗಳು ಶಾಲ್ಯಾಗೆಲ್ಲ ಅವರು ಅಭ್ಯಾಸ ಹೇಳವ್ರು 7 ವರ್ಷದ ಮುಂಚಿತವಾಗಿ ಏನಪ್ಪಾ ಅಂತಂದ್ರ ತಾಯಿ ಕಲಿಸ್ಯಾಳ ಅನ್ನುವಂಥದ್ದು ಸರ್ ಗೊತ್ತೈತಿ ಈ ಹುಡುಗ ಗೊತ್ತಿಲ್ಲ ಅದಕ್ಕ ತಾಯಿನ ದೇವ್ರದ ಸುತ್ತಿನ ಸಾರ್ಥ ಐತೆ ಕ್ವಾಣ ಬಸವನಲ್ಲ ಹೆಣ್ಣು ದೇವರಲ್ಲ ಅನ್ಬೇಡ ನಿನ್ನ ಇಲ್ಲಿ ತಂದು ಬಿಟ್ಟದ್ದ ಹೆಣ್ಣು ಐತೆ ಅದಕ್ಕೆ ಹೆಣ್ಣು ಹೆಚ್ಚೈತಿ ಏನೈತಿ ನೋಡಿ ಕ್ಯಾಲಿ ಹಾಡ್ರಿ ತೋರಿಸ್ತಾರೆ ನಿಮ್ ಟೈಮ್ ಹೋಗಕ್ ಹೊಟ್ಟಿಗೆ ಹೋರ ಕಾಣಲಿಲ್ಲ